ಹಲೋ ನಾನು ಡಾಕ್ಟರ್ ರಂಜಿತ್ BS ಅಂತ. ಪೈಲ್ಸ್ ರಿಲೇಟೆಡ್ ಏನೇ ಪ್ರಾಬ್ಲಮ್ ಅಂದ್ರೂ, ವಿರೋಧ ಬರೋದು ಏನೇ ಪ್ರಾಬ್ಲಮ್ ಅಂದ್ರೂ ಅವೈಜ್ಞಾನಿಕವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ. ಅವೈಜ್ಞಾನಿಕವಾಗಿ ಅಂತ ಹೇಳಿದ್ರೆ ಪೇಸ್ಟ್ ಹಾಕೋದು, ಆಸಿಡ್ ಹಾಕೋದು ಗುರುದ್ವಾರಕ್ಕೆ, ಆಯಿಲ್ ಬಿಸಿ ಬಿಸಿ ಎಣ್ಣೆ ಹಾಕೋದು. ಫಿಸ್ಟುಲಾ ಅಂತ ಪೇಷಂಟ್ ಹೋದ್ರೆ ಫಿಸ್ಟುಲಾಗೆ 100% ಆಪರೇಷನ್ ಮಾಡಲೇಬೇಕು. ಅವ್ರಿಗೆ ಬರೀ ಇಂಜೆಕ್ಷನ್ ಕೊಡೋದು, ಬರೀ ಆಂಟಿಬಯೋಟಿಕ್ ಕೊಡೋದು, ಇದೆಲ್ಲ ಅನ್ಸೈಂಟಿಫಿಕ್ ಟ್ರೀಟ್ಮೆಂಟ್ಗಳು. ಇದು ಯಾವ ಟೆಕ್ಸ್ಟ್ ಬುಕ್ ಅಲ್ಲೂ ಇರಲ್ಲ, ಎಲ್ಲೂ ಹೇಳ್ಕೊಡಲ್ಲ, ಯಾವ ಮೆಡಿಕಲ್ ಕಾಲೇಜನ್ನು ಹೇಳ್ಕೊಡಲ್ಲ. ಇವರು ಅವರವರೇ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಾ ಇರ್ತಾರೆ. ಕೆಲವು ಕಡೆ ಪೈಲ್ಸ್ ಅಂತ ಹೇಳಿದ್ರೆ ದಾರ ಕಟ್ಬಿಟ್ಟು ಕಳಿಸ್ತಾರೆ, ಮತ್ತೆ ಬರೀ ಸ್ಕಿನ್ ತೆಗ್ಬಿಟ್ಟು ಕಳಿಸ್ತಾರೆ. ಹೊರಗಡೆ ಇರೋ ಪೈಲ್ಸ್ ನ ಕ್ಲಿಯರ್ ಮಾಡಲ್ಲ, ಹೊರಗಡೆ ಇರೋ ಫಿಸ್ಟುಲಾನ ಕ್ಲಿಯರ್ ಮಾಡಲ್ಲ. ಬರೀ ತರ ಅನ್ಸೈಂಟಿಫಿಕ್ ಟ್ರೀಟ್ಮೆಂಟ್ ತಗೊಂಡಾಗ ಏನಾಗುತ್ತೆ, ಸಿಂಪಲ್ ಆಗಿರೋ ಪ್ರಾಬ್ಲಮ್ ಕಾಂಪ್ಲಿಕೇಟೆಡ್ ಆಗುತ್ತೆ. ಮತ್ತೆ ಪೇಷಂಟ್ ಗಳು ಏನು ಅನ್ಕೊಂತಾರೆ, ನನಗಿದು ಟ್ರೀಟ್ಮೆಂಟ್ ಸರಿ ಹೋಗೋದೇ ಇಲ್ಲ, ನನಗಿದು ಲೈಫ್ ಲಾಂಗ್ ನಾನು ಇದ್ರ ಜೊತೆನೇ ಬದುಕಬೇಕು ಅಂದ್ಕೊಂಡು ಅವ್ರು ಹಂಗೇ ಸಫರ್ ಆಗ್ತಾ ಇರ್ತಾರೆ. ತುಂಬಾ ಜನ ಪೇಷಂಟ್ಗಳು ಸಂಕೋಚ ಪಡ್ಕೊಂಡು ಯಾರಿಗೂ ತೋರಿಸಲ್ಲ. ಇದೇ ತರ ಏನೇ ಇದ್ರು ನಿಮ್ಗೆ ವಾಸಿ ಆಗ್ತಾ ಇಲ್ಲ, ಆಯಿಂಟ್ಮೆಂಟ್ ತಗೊಂಡ್ರು ವಾಸಿ ಆಗ್ತಾ ಇಲ್ಲ, ಸಿರಪ್ ತಗೊಂಡ್ರು ವಾಸಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಹೋಗಿ. ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಇದಕ್ಕೆ ಅಂತಾನೆ ಟ್ರೈನ್ ಆಗಿರ್ತಾರೆ. ಇದಕ್ಕೆ ಅಂತಾನೆ 1 year 2 years ಟ್ರೈನಿಂಗ್ ಆಗಿ ಅದಕ್ಕೆ ಅಂತಾನೆ ಟ್ರೀಟ್ಮೆಂಟ್ ಕೊಡ್ತಾ ಇರ್ತಾರೆ. ಅವ್ರು ಅದಕ್ಕೆ ಫುಲ್ ರೂಟ್ ಕಾಸ್ಗೆ ಹೋಗ್ತಾರೆ. ಅದಕ್ಕೆ ಸ್ಕ್ಯಾನಿಂಗ್ ಬೇಕಾ, ಇಲ್ಲ MRI ಸ್ಕ್ಯಾನಿಂಗ್ ಬೇಕಾ, ಇಲ್ಲ ಕೊಲೊನೋಸ್ಕೋಪಿ ಮಾಡಬೇಕಾ, ಇವನ್ನೆಲ್ಲ ಮಾಡಿ ರೂಟ್ ಕಾಸ್ನ ಕಂಡುಹಿಡಿತಾರೆ. ನೀವು ಸ್ಪೆಷಲಿಸ್ಟ್ ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಮತ್ತೆ ಇನ್ಯಾವತ್ತೂ ಬರಲ್ಲ ಅದು.